सुखमजमनपादं मुक्त्युपादं विमायं नृहजमहममेजं ध्येजमाम्नाजजेजं सदजमसदजेजं श्रीसहजं भजेजम् अञ्जनासूनुसान्निध्यात् द्विजजेन विराजितम् अजितप्रीतिजनकं भजेऽहं विजयध्वजं तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् जन्माद्यस्य यतोऽन्वजादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ॐ स्वस्तिस्तु सताम् अशेषसन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे एकादशेऽध्याये अद्य कथानुवादे सति किञ्चित् पूर्वकथानुवादः ಇದುವರೆಗೆ 29ನೇ ಶ್ಲೋಕದ ವಿವರಣೆ ಆಯ್ತು 30ನೇ ಶ್ಲೋಕದ ವಿವರಣೆ ಈಗ ಸೃಷ್ಟಿ ಇವತ್ತೇ ಮೊದಲಾಯ್ತು ಅಂತ ಇದೆಯಾ ಅಂತ ಜಗತ್ತಿನ ಸೃಷ್ಟಿ ರಹಸ್ಯ ಏನಿದೆ ಇದನ್ನ ಭೇದಿಸೋರು ಯಾರಿದ್ದಾರೆ ಯಾಕಂದ್ರೆ ಇವತ್ ಸೃಷ್ಟಿ ಆಯ್ತಾ ಇಲ್ಲ ಹಿಂದೆ ಆಯ್ತು ಅದಕ್ಕಿಂತ ಮೊದಲಿತ್ತ ಸೃಷ್ಟಿ ಹೌದು ಅದಕ್ಕಿಂತ ಮೊದಲು ಸೃಷ್ಟಿ ಇತ್ತು ಇದು ಹೇಗೆ ಅಂದ್ರೆ ನದ್ಯಾಂ ಭ್ರಾಮ್ಯತ್ ಭ್ರಮೇರಿವ ಅಂತ ನದಿ ಹತ್ರ ಹೋಗ್ಬಿಟ್ಟು ಮೊದಲನೇ ಅಲೆ ಯಾವುದು ಅಂತ ಹುಡುಕ್ಲಿಕ್ಕೆ ಕೂತ್ರೆ ಅದು ಸಿಗತ್ತಾ ಮೊದಲನೇ ಅಲೆ ಸಿಗಲ್ಲ ನಿರಂತರ ಅಲೆ ಇದ್ದೇ ಇರುತ್ತೆ ತಿರುಗ್ತಾ ಇರುತ್ತೆ ಚಕ್ರ ಯಾವ್ದು ಮೊದಲನೇ ಭಾಗ ಅದು ಹೇಳಿಕ್ ಬರಲ್ಲ ನಿರಂತರ ತಿರುಗ್ತಾ ಇರೋ ಚಕ್ರ ಈ ಮೊದಲನೇ ಸಲ ಚಕ್ರ ಹೆಂಗ್ ತಿರುಗಿದ್ರೆ ಎಲ್ಲಿಂದ ತಿರುಗಿಸ್ತಾ ಅಂತ ಹೇಳ್ಬೋದು ಅಲೆಗಳು ನಿಂತಿತ್ತು ಮೊದಲನೇ ಸಲ ಇಲ್ಲಿಂದ ಅಲೆ ಶುರುವಾಯ್ತು ಅಂತ ಹೇಳಿಕಾತ ಅಲೆಗಳು ಇದ್ದೇ ಇರತ್ತೆ ಯಾವಾಗ್ಲೂ ನೀರಿನಲ್ಲಿರುತ್ತೆ ಅಲೆಗಳು ಅಂತ ನೀರು ಯಾಕಂದ್ರೆ ಭ್ರಾಮ್ಯತ್ ಭ್ರಮೇರಿವ ಯಾವಾಗ್ಲೂ ಮತ್ತೆ ಮತ್ತೆ ಸುತ್ತಾ ಇರುವಂತಹ ಏನು ಅಲೆಗಳಿದೆ ನದಿಯಲ್ಲಿ ಆ ತರ ಆಯ್ತು ಈ ಸೃಷ್ಟಿ ಬಗ್ಗೆ ಹೇಳಿ ಕೊಟ್ರೆ ಅಥವಾ ಸುಳಿಯನ್ನ ತಗೊಳ್ಳಿ ಭ್ರಾಮ್ಯತ್ ಭ್ರಮಿ ಅಂತಂದ್ರೆ ವಿಡಿಯೋ ಆಫ್ ಮಾಡಿಕಳ್ರಿ ಬಾಬುರಾವ್ ವಿಡಿಯೋ ಆಫ್ ಮಾಡಿಕಳ್ರಿ ಓಕೆ ಯಾರು ಆಫ್ ಮಾಡ್ಕೊಳ್ಬೇಕು ಎಲ್ಲ ಮಾಡ್ಕೊಡ್ದೆ ಆಯ್ತು ಭ್ರಾಮ್ಯತ್ ಭ್ರಮೇರಿವ ಅಂತ ಭ್ರಾಮ್ಯತ್ ಭ್ರಮೇರಿವ ಅಂತಂದ್ರೆ ಏನರ್ಥ ಭ್ರಾಮ್ಯ ಅಂದ್ರೆ ಸುತ್ತಲೂ ಮತ್ತೆ ಸುತ್ತಾ ಇರೋದು ಅಂದ್ರೆ ಸುಳಿ ಅಂತ ಅರ್ಥ ನದಿಯಲ್ಲಿ ಈಗ ಸುಳಿ ನಿರ್ಮಾಣ ಆಯ್ತು ಅಂದ್ರೆ ಎಲ್ಲಿ ಅದು ಒಂದ್ರ ಮೇಲೆ ಒಂದು ಅಂತ ಅದು ಮೊದಲು ಇದು ಆಮೇಲೆ ಇದು ಅಂತಿಲ್ಲ ತಿರುಗ್ತಾ ಇದೆ ಯಾವ್ದು ಮೊದಲು ಏನು ಅಂತ ಏನು ಪೂರ್ವಾಪರೆಯ ಗೊತ್ತಾಗಲ್ಲ ಇದು ಮೊದಲು ಇದು ಆಮೇಲೆ ಅಂತ ಗೊತ್ತಾಗಲ್ಲ ಆ ತರ ಇಲ್ಲೂ ಹಾಗೆ ಭಗವಂತ ಸೃಷ್ಟಿ ಮಾಡಿದ ನಿಜ ಯಾವತ್ತಿನ ಮೊದಲನೇ ಸೃಷ್ಟಿ ಯಾವತ್ತಿಂದು ಆಮೇಲಿನ ಸೃಷ್ಟಿ ಇದು ಹೇಳಿಕ್ ಬರಲ್ಲ ಇದು ನದಿಯಲ್ಲಿ ಇರುವಂತ ಸುಳಿಯ ರೀತಿಯಲ್ಲಿ ಅಧೀಶಿತು ಮಾಯಾವತ್ವ ಅಷ್ಟೇ ಅಲ್ದೇನೆ ಈ ಭಗವಂತ ತಾನು ಸೃಷ್ಟಿ ಮಾಡೋ ಕ್ರಮ ಏನಿದೆಯಲ್ಲ ಇದೊಂದು ಅಚಿಂತ್ಯ ಇದ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕಲ್ಲ ಅವನು ಮಾಯಾಶಕ್ತಿ ಆಗಿದೆ ಅಧೀಶ ಅವನು ಎಲ್ಲರ ಮೇಲಿರೋನು ಇಂಥವನು ಈ ಸೃಷ್ಟಿಯನ್ನ ಮಾಡ್ಬೇಕಾದ್ರೆ ಇದು ಮೊದಲು ಕೊನೆಗೆ ಅಂತ ಅದು ಅವನಿಗೆ ಗೊತ್ತಿರತ್ತೆ ಬಿಟ್ಟರೆ ಬೇರೆಯವ್ರಿಗೆ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ ಅದು ಅವನಿಗೆ ಗೊತ್ತಿದೆ ಅದು ಅವನು ಸರ್ವಜ್ಞ ಆದ್ರಿಂದ ಇಷ್ಟೆಲ್ಲ ಹೇಳ್ಬೇಕಾದ್ರೆ ಒಂದು ಶಬ್ದ ಬಳಸಿದ್ದಾರೆ ಭಾಗವತಲ್ಲಿ ಗುಣವ್ಯತ್ಯಯ ಅಂತ ಬಳಸಿದ್ದಾರೆ ಗುಣವ್ಯತ್ಯಯ ಅನ್ನೋ ಶಬ್ದಕ್ಕೆ ಗುಣವ್ಯತಿಕರ ಅಂತ ಅರ್ಥ ಅಂದ್ರೆ ಸೃಷ್ಟಿ ಅಂದ್ರೇನು ಗುಣವೈಷಮ್ಯ ಸೃಷ್ಟಿ ಗುಣಸಾಮ್ಯ ಅಂದ್ರೆ ಪ್ರಳಯ ಅಂತ ಹಿಂದೆ ಬಂತು ಇದು ತುಂಬಾ ಹಿಂದೆ ಪಾಠದಲ್ಲಿ ಗುಣವೈಷಮ್ಯ ಸೃಷ್ಟಿ ಗುಣವ್ಯತಿಕರ ಸೃಷ್ಟಿ ಅನ್ನೋ ಶಬ್ದ ಮತ್ತೆ ಪದೇ ಪದೇ ಬರ್ತಾ ಇರುತ್ತೆ ಇದರ್ಥವನ್ನು ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಸತ್ವಗುಣ ರಜೋಗುಣ ತಮೋಗುಣ ಇವುಗಳ ವೈಷಮ್ಯ ಅದನ್ನೇ ಸೃಷ್ಟಿ ಅಂತ ಕರೀತಾರೆ ಇವುಗಳ ಸಾಮ್ಯಾವಸ್ಥೆ ಅದನ್ನೇ ಪ್ರಳಯ ಅಂತ ಕರೀತಾರೆ ಆದ್ರಿಂದ ಸೃಷ್ಟಿ ಪ್ರಳಯ ಅಂತ ಹೇಳ್ಬೇಕಾದ್ರೆ ಸುಮ್ನೆ ಹಾಗೆ ಬಳಸಲ್ಲ ಗುಣವೈಷಮ್ಯ ಗುಣ ಸಾಮ್ಯ ಅಂತಾನೆ ಶಾಸ್ತ್ರಗಳಲ್ಲಿ ಬಳಸ್ತಾರೆ ಆ ಸತ್ವಗುಣ ರಜೋಗುಣ ತಮೋಗುಣ ಒಂದೇ ಆಗೋದು ಅಂದ್ರೆ ಅದಕ್ಕೆ ವಿವರಣೆ ಕೊಟ್ಟಿದ್ದಾರೆ ಹಿಂದೆ ತುಂಬಾ ದೀರ್ಘವಾದ ವಿವರಣೆ ಸಮಾನಾವಸ್ಥೆಗೆ ಬರೋದು ಅಂದ್ರೆ ಏನು ಅದೆಲ್ಲ ಎಷ್ಟೆಷ್ಟು ಅಂಶ ಅದರ ವಿಭಾಗ ಅದೆಲ್ಲ ಇದೆ ಆ ತರದ ವೈಷಮ್ಯ ಇದ್ರೆ ಸೃಷ್ಟಿ ಆಗತ್ತೆ ಇಲ್ಲ ಅಂದ್ರೆ ಪ್ರಳಯ ಆಗತ್ತೆ ಅಂತ ತಾತ್ಪರ್ಯ ಇದಾದ್ಮೇಲೆ
ಈ ಸುಳಿಗೆ ಹೇಳೋ ಶಬ್ದ ಏನಿದೆ ಇಲ್ಲಿ ಭ್ರಾಮ್ಯತ್ ಭ್ರಮಿ ಅಂತ ಒಂದು ಶಬ್ದ, ಮತ್ತೊಂದು ಆವರ್ತಮಾನಾಯ ಆವರ್ತಸ್ಯ ಇವ ಅಂತ, ಆವರ್ತನ ಸುತ್ತಲೂ ತಿರುಗ್ತಾ ಇರೋದು, ಅದಕ್ಕೆ ಆವರ್ತನ ಅಂತ ಕರೀತಾರೆ. ಇದು ಒಂದು ವಿಶೇಷವಾದ ಶಬ್ದ. ಇದನ್ನ ನೋಡ್ತಾ ಮುಂದಕ್ಕೆ ಒಟ್ಟು ತಾತ್ಪರ್ಯ ಏನು ಅಂತ ಇಲ್ಲಿ ಹೇಳ್ತಾರೆ. ಯಾವುದೇ ಜ್ಞಾನಿಗಾಗ್ಲಿ ಸೃಷ್ಟಿ ಪರಂಪರಾಯ ಇದಂ ಪ್ರಥಮತಾಂ ನೆಚ್ಚಂತಿ, ಈ ಸೃಷ್ಟಿ ಶುರುವಾಗಿದ್ದು ಸೃಷ್ಟಿ ಮೂಲ ಇದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ತಿರುಗ್ತಾ ಇರುತ್ತೆ ಯಾವಾಗಲೂ ಅಷ್ಟೇ, ಸಂಸಾರ ಚಕ್ರ ತಿರುಗೋ ಹಾಗೆ ತಿರುಗ್ತಾ ಇರುತ್ತೆ ಅಷ್ಟೇ. ಆದ್ರಿಂದ ನದಿ ಮೂಲ ಋಷಿ ಮೂಲ ಹೇಗೆ ಹುಡುಕ್ಲಿಕ್ಕೆ ಹೋಗ್ಬಾರ್ದು, ಸೃಷ್ಟಿ ಮೂಲನೂ ಹುಡುಕ್ಲಿಕ್ಕೆ ಹೋಗ್ಬಾರ್ದು ಅಷ್ಟೇ. ಅದನ್ನ ಇಲ್ಲಿ ಉತ್ತರವನ್ನಾಗಿ ಹೇಳಿದ್ರು. ಇದಾದ್ಮೇಲೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. 31ನೇ ಶ್ಲೋಕ. ಈ 31ನೇ ಶ್ಲೋಕ ಜೊತೆಗೆ ಈ ವ್ಯಾಖ್ಯಾನ ಇದನ್ನ ನೋಡಿದ್ರೆ ನಮಗೆ ಸಮಗ್ರವಾಗಿ ಅಧ್ಯಾಯ 11ನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. ಅಂದ್ರೆ 3ನೇ ಸ್ಕಂದ ಎಷ್ಟು ಕಠಿಣವಾದ ವಿಷಯವನ್ನ ಒಳಗೊಂಡಿದೆ. 1ನೇ ಸ್ಕಂದ 2ನೇ ಸ್ಕಂದ ನಾವು ಅನೇಕ ವಿಷಯವನ್ನು ನೋಡಿದ್ವಿ, ಮತ್ತೆ ಕಷ್ಟದ್ದು ಇದೆ. 3ನೇ ಸ್ಕಂದ ಈ ತರ ಪ್ರಮೇಯ ಭಾಗ ಅಂತ ಹೇಳ್ತಾರೆ. ಇದನ್ನ ಪ್ರಮೇಯ ಭಾಗ ಅಂತಂದ್ರೆ ಕಥಾ ಭಾಗ ಜಾಸ್ತಿ ಇರಲ್ಲ, ಆದ್ರೆ ಪ್ರಶ್ನೆ ಉತ್ತರ ಸೃಷ್ಟಿ ಬಗ್ಗೆ ಎಷ್ಟು ರಹಸ್ಯವಾದ ವಿಷಯ. ಈ ಪ್ರಮೇಯ ಭಾಗದಲ್ಲಿ ಚೆನ್ನಾಗಿ ಕೃಪ್ತಿ ಇರ್ಬೇಕು ಅಂತ, ಸಿದ್ಧಿ ಇರ್ಬೇಕು, ಆಗ ಭಾಗವತ ಅರ್ಥ ಆಗಿದೆ ಅಂತ ಅರ್ಥ. ಇದಂದ್ರೆ ಕಷ್ಟ. ಇದು ಬೇರೆ ಪುರಾಣಗಳಲ್ಲೂ ಇದೆ, ಸೃಷ್ಟಿ ಬಗ್ಗೆನೂ ಇದೆ ಬೇರೆ ಬೇರೆ ಪುರಾಣಗಳಲ್ಲಿ. ಆದ್ರೆ ಭಾಗವತಲ್ಲಿ ಬರೋ ವರ್ಣನೆ ಏನಿದೆ ಇದು ಅಧಿಕೃತ. ಚೆನ್ನಾಗಿ ಇದನ್ನ ನೋಡ್ಕೊಂಡ್ರೆ ಆಗ ಬೇರೆ ಪುರಾಣಗಳನ್ನ ನೋಡಿ ಅರ್ಥ ಮಾಡ್ಲಿಕ್ಕೆ ಬರುತ್ತೆ. ಹಾಗಂದ್ ಬೇರೆ ಪುರಾಣದ್ದು ಗೊತ್ತಿರ್ಬೇಕು, ಇಲ್ಲಾಂದ್ರೆ ಭಾಗವತ ತಾತ್ಪರ್ಯದಲ್ಲಿ ಹೇಳೋ ತರ ಭಾಗವತನೂ ಅರ್ಥ ಆಗಲ್ಲ. ಅದರಿಂದ ಎಲ್ಲಾ ಜೊತೆಗೂಡ್ಕೊಂಡು ಅರ್ಥ ಮಾಡ್ಕೊಳ್ಬೇಕು. ಇದು ಕೊನೆ ಶ್ಲೋಕಕ್ಕೆ ಬರೋಣ. 31ನೇ ಶ್ಲೋಕ. ದೇವಾಸುರಾದಯ ಕ್ಷತ್ತಃ ಕಲ್ಪೇಸ್ಮಿನ್ ಯೇ ಪ್ರಕೀರ್ತಿತಾಃ ತೇ ಏವ ನಾಮರೂಪಾಭ್ಯಾಂ. ಇಲ್ಲಿ ತಯೇವ ಅಂತ ನೀವು ನೋಡ್ಬೋದು ಶ್ಲೋಕದಲ್ಲಿ. ಆ ತ ಏವ ಅನ್ನೋ ತಪ್ಪಲ್ಲ, ಅದು ಸಂಧಿ ಆಗಿದೆ. ತೇ ಏವ ಅಂತ ನಾವು ಬಿಡಿಸಿ ಹೇಳ್ಕೊಳ್ಬೇಕಾದ್ರೆ ತೇ ಏವ ಅಂತ ಓದ್ಕೊಳ್ಬೇಕು. ಅದು ಸಂಧಿ ಆಗಿರೋದ್ರಿಂದ ತ ಏವ ಅಂತ ಆಗಿದೆ ಅಷ್ಟೆ. ಆಸನ್ ಮನ್ವಂತರಾಂತರೇ. ಈ ಶ್ಲೋಕದಲ್ಲಿ ಯಾವ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ ಅಂದ್ರೆ, ನೋಡಿ, ಈ ಕಲ್ಪದಲ್ಲಿ ದೇವತೆಗಳ ಸೃಷ್ಟಿಯಾಗಿದೆ, ಅವ್ರಿಗೊಂದು ಹೆಸರಿದೆ, ಅವ್ರಿಗೊಂದು ರೂಪ ಇದೆ. ಮುಂದಿನ ಕಲ್ಪದಲ್ಲಿ ಇದೇ ದೇವತೆಗಳು ಸೃಷ್ಟಿಗೆ ಬರ್ತಾರ, ಅದೇ ಹೆಸರಿನಲ್ಲಿ ಅದೇ ರೂಪದಲ್ಲಿ ಬರ್ತಾರ ಮುಂದಿನ ಕಲ್ಪದಲ್ಲೂ, ಅಥವಾ ಈ ದೇವತೆಗಳ ಹೆಸರು ಇರಲ್ಲ, ಆಗ ಬೇರೆ ಹೆಸರು ಬರುತ್ತೆ. ಮತ್ತೆ ಈ ದೇವತೆಯ ರೂಪ ಏನಿದೆಯೋ ಅದಕ್ಕಿಂತ ಬೇರೆ ರೂಪ ಮುಂದಿನ ಕಲ್ಪದಲ್ಲಿ ಸೃಷ್ಟಿಯಾಗತ್ತೆ ಅಂತನ ಹೇಗೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ. ಇದ್ರ ಬಗ್ಗೆ ಒಂದು ಭ್ರಮೆ ಇದೆ. ಏತತ್ ಕಲ್ಪ ಸೃಷ್ಟೇಭ್ಯೋ ಅನ್ಯಸ್ಮಿನ್ ಕಲ್ಪೆ ಅನ್ಯ ಸೃಜ್ಯಂತೆ. ಈ ಕಲ್ಪದಲ್ಲಿ ಇವರು ಸೃಷ್ಟಿ ಆಯ್ತಾ, ಮುಂದಿನ ಕಲ್ಪದಲ್ಲಿ ಇವ್ರು ಇರಲ್ಲ, ಬೇರೆ ದೇವತೆ ಬೇರೆ ಹೆಸರು ಬೇರೆ ರೂಪ. ಅಥವಾ ಇದೇ ದೇವತೆ ಮುಂದಿನ ಕಲ್ಪದಲ್ಲಿ ಬಂದ್ರೆ ಹೆಸರು ಬೇರೆ ಇರುತ್ತೆ, ರೂಪನೂ ಬೇರೆ ಇರುತ್ತೆ. ಆ ಥರನ ಏನು ಅಂತ. ಅಷ್ಟೇ ಅಲ್ಲದೆ ಈ ಭಾವಪ್ರಕಾಶಿಕ ವ್ಯಾಖ್ಯಾನದಲ್ಲಿ ಒಂದು ಹೇಳ್ತಾರೆ, ನನ್ವೇವಂ ಅಸ್ಮಿನ್ ಕಲ್ಪೇವ ವಿರಿಂಚಾದಿ ಸರ್ವದೇವಾದೀನ ಮುಕ್ತತ್ವ ಉತ್ತರ ಕಲ್ಪೆ ಸೃಜ್ಯ ಸರ್ವದೇವಾದ್ಯ ಭಾವ. ಅಲ್ಲ, ನೀವು ಒಂದು ಕಲ್ಪದಲ್ಲಿ ಸೃಷ್ಟಿ ಹೇಳಲಿಕ್ಕೆ ಶುರು ಮಾಡಿದವರು ಎಲ್ಲಾ ದೇವತೆಗಳ ಸೃಷ್ಟಿ ಇಲ್ಲಿ ಆಗೋಯ್ತು ಅಂತಂದ್ರೆ, ಬ್ರಹ್ಮದೇವರಿಂದ ಹಿಡಿದು ಎಲ್ಲಾ ದೇವತೆಗಳ ಸೃಷ್ಟಿ. ಮತ್ ಮುಂದಿನ ಕಲ್ಪದಲ್ಲಿ ಯಾರನ್ನ ಸೃಷ್ಟಿ ಮಾಡ್ಬೇಕಾಗಿದೆ? ಎಲ್ಲಾ ವಸ್ತು ಈ ಕಲ್ಪದಲ್ಲೇ ಬಂತಲ್ಲ. ಅಲ್ಲ, ಹಾಗಲ್ಲ. ಒಂದೊಂದು ಪದವಿಗೆ ಬರೋ ಜೀವರು ಬೇಕಾದಷ್ಟು ಜನ ಇರ್ತಾರೆ. ಈ ಬ್ರಹ್ಮ ಪದವಿಗೆ ಬರೋರು ಎಷ್ಟು ಜನ? ಅದಕ್ಕೊಂದಿದೆ. ರುಜುಗಣ ಇದೆ, ಅದು 100 ಜನ ಇದ್ದಾರೆ, ಸರಿ. ರುದ್ರ ಪದವಿಗೆ ಬರೋ ರುದ್ರ ದೇವರು ಯಾರು ಎಷ್ಟೆಷ್ಟು ಜನ ಇದ್ದಾರೆ? ಅನಂತ ಜೀವರಾಶಿ ಇರ್ತಾರೆ. ಬ್ರಹ್ಮ ಪದವಿಗೆ ಬರೋರು ಅದು 100 ಅಂತ ಪ್ರತಿ ಕಲ್ಪದಲ್ಲೂ ಜಾಸ್ತಿ ಜನ ಇದ್ದೇ ಇರ್ತಾರೆ. ಅನಂತ ಬ್ರಹ್ಮರು, ಅನಂತ ರುದ್ರರು, ಅನಂತ ಇಂದ್ರರು, ಎಲ್ಲ ಅನಂತ ಪದವಿಗೆ ಬರೋರು 100 ಅನ್ನೋದೇ ಜಾಸ್ತಿ ಇರುತ್ತೆ. ಹಾಗಾದ್ರೆ ಈ ಕಲ್ಪದಲ್ಲಿ ಕೆಲವರು ಸೃಷ್ಟಿಗೆ ಬಂದಿದ್ದಾರೆ, ಮುಂದೆ ಅದೇ ಪದವಿಗೆ ಬರುವಂತ ಅನೇಕರು ಇನ್ನೂ ಇದ್ದಾರೆ, ಅವ್ರು ಆಗ್ ಬರ್ತಾರೆ, ಅವ್ರನ್ನೇ ಸೃಷ್ಟಿ ಮಾಡ್ತಾರೆ. ಆಗ ಅಂತಂದ್ರೆ ತೇಷಾಂ ಭಿನ್ನ ನಾಮಾದಿ ರೂಪಾದಿ ಪ್ರಾಪ್ತಿ ಸಂಭವೇನ
ತತ್ ಪ್ರತಿಪಾದಕ ಅಪೌರುಷೇಯ ವೇದ ಅಪ್ರಾಮಾಣ್ಯ ಪ್ರಸಂಗ. ಇದು ಎಲ್ಲಿಗೆ ಹೋಗಿ ನಿಲ್ತು ಅಂದ್ರೆ ವೇದ ಅಪ್ರಮಾಣ ಅಂತ ಆಗ್ಬಿಡ್ತು ನೀವು ಹೀಗೆ ಹೇಳೋದಿದ್ರೆ. ಧಾತಾ ಯಥಾ ಪೂರ್ವಮ ಕಲ್ಪಯತ್ ದಿವಂಚ ಪೃಥಿವೀಂ ಚಾಂತರಿಕ್ಷ ಮಥೋ ಸ್ವಹ ದಿವಸ ಹೇಳ್ತೀವಲ್ಲ ಮಂತ್ರ ಸಂಧ್ಯಾ ವಂದನೆಯಲ್ಲಿ. ಇದೇನ್ ಹೇಳಿದ್ರೆ ಧಾತಾ ಯಥಾ ಪೂರ್ವಮ ಕಲ್ಪಯತ್, ಹಿಂದಿನ ಕಲ್ಪದಲ್ಲಿ ಹೇಗೆ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರೋ ಅಥವಾ ಪರಬ್ರಹ್ಮನಾದ ವಿಷ್ಣು ಸೃಷ್ಟಿ ಮಾಡಿದ್ನೋ ಅದೇ ತರ ಮುಂದಿನ ಕಲ್ಪದಲ್ಲಿ ಆಗತ್ತೆ. ಅದು ಭೂಲೋಕ ಆಗ್ಬೋದು, ಅಂತರಿಕ್ಷ ಲೋಕ, ಸ್ವರ್ಗ ಎಲ್ಲ ಅದೇ ತರ ಸೃಷ್ಟಿ. ಹಾಗಾದ್ರೆ ಈ ವೇದ ಏನ್ ಹೇಳ್ತಾ ಇದೆ, ಹಿಂದಿನ ಕಲ್ಪದಲ್ಲಿ ಯಾವ ತರ ಸೃಷ್ಟಿ ಆಯ್ತೋ ಮುಂದಿನ ಕಲ್ಪದಲ್ಲೂ ಹಾಗೆ ಅಂತ ಅದಕ್ಕೆ ವಿರೋಧ ಬಂತೀಗ. ಯಾಕೆ ಹಿಂದಿನ ಕಲ್ಪದಲ್ಲಿ ಇದ್ದ ದೇವತೆನೇ ಬೇರೆ, ರೂಪನೇ ಬೇರೆ, ಹೆಸರೇ ಬೇರೆ. ಮುಂದಿನ ಕಲ್ಪದಲ್ಲಿ ಬರುವಂತಹ ಜೀವರೇ ಬೇರೆ ಆಗಿರ್ತಾರೆ, ಅವ್ರಿಗೆ ಬೇರೆ ಹೆಸರಾಗಬೇಕು, ಬೇರೆ ರೂಪ ಇರುತ್ತೆ. ಹೀಗೆಲ್ಲ ಆದ್ರೆ ವೇದ ಅಪ್ರಮಾಣ ಆಯ್ತಲ್ವಾ ಅಂತೆಲ್ಲ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಈ ಶ್ಲೋಕ ಬಂದಿದೆ. ದೇವ ಅಸುರಾದಯ ಕ್ಷತ್ತಃ ಕಲ್ಪೇಸ್ಮಿನ್ ಯೇ ಪ್ರಕೀರ್ತಿತ. ಕ್ಷತ್ತ ಅಂದ್ರೆ ವಿದುರರು. ಹೇ ವಿದುರರೇ, ಈ ದೇವತೆಗಳು, ಅಸುರರು ಮತ್ತೆ ಮಿಕ್ಕಿದವರು ಇವರೆಲ್ಲ ಈ ಕಲ್ಪದಲ್ಲಿ ಯಾರಿದ್ದಾರೋ ತೇ ಏವ ಅವರುಗಳೇ ಮನ್ವಂತರಾಂತರೇ ನಾಮರೂಪಾಭ್ಯಾಂ ಆಸನ್. ಅವರೇ ಮುಂದಿನ ಕಲ್ಪದಲ್ಲೂ ನಾಮ ರೂಪ ಅದೇ ಹೆಸರು ಅದೇ ಆಕಾರ ಅದರಿಂದಲೇ ಇರ್ತಾರೆ. ಹಾಗಾದ್ರೆ ಹಿಂದಿನ ಕಲ್ಪದಲ್ಲಿ ಸೃಷ್ಟಿ ಹೇಗಾಗಿತ್ತು ಮುಂದಿನ ಕಲ್ಪದಲ್ಲೂ ಹಾಗೆ. ಇದು ಯಾವದ್ರ ಬಗ್ಗೆ? ಈಗ ಅಖಂಡ ಪ್ರಳಯ, ಖಂಡ ಪ್ರಳಯ ಅಂತಿದೆ. ಪರಿಪೂರ್ಣವಾಗಿ ಬ್ರಹ್ಮದೇವರ ಆಯುಷ್ಯಮಾನ ಎಲ್ಲ ಮುಗಿದೋಯ್ತು ಆಮೇಲೆ ಅಂದ್ರೆ ಅದು ಬೇರೆ. ಅವಾಗ ಆ ಜೀವನಿಗೆ ಆ ಕಾಲದಲ್ಲಿ ಯಾವ್ಯಾವ ಜೀವ ಆ ಬ್ರಹ್ಮದೇವರ ಕಾಲದಲ್ಲಿ ಸಾಧನೆ ಮಾಡ್ಕೊಳ್ಬೇಕು, ಅವ್ನು ಸಾಧನೆ ಮಾಡ್ಕೊಂಡು ಅವ್ನಿಗೆ ಏನ್ ಮುಕ್ತಿ ಆಗ್ಬೇಕು, ಅಂದಂದ ಬಸೋ ಒಂದ ಸಂಸಾರದಲ್ಲಿ ಮತ್ ಹೋಗೋ ತರ ಇರೋರ್ಗೆ ಒಂದ್ ಲೋಕ, ಸಾಂತಾನಿಕ ಲೋಕ, ಇಲ್ಲಾಂದ್ರೆ ಮೋಕ್ಷ, ಹೀಗೇನೊಂದ್ ವ್ಯವಸ್ಥೆ ಆಗ್ಬಿಡುತ್ತೆ. ಮತ್ತವ್ರು ಸೃಷ್ಟಿಗೆ ಬರಲ್ಲ. ಇದು ಅಖಂಡ ಪ್ರಳಯ ಆದಾಗ. ಈ ಮಧ್ಯೆ ಪ್ರಳಯ ಆಗಿ ಮತ್ ಸೃಷ್ಟಿ ಬರುತ್ತಲ್ಲ, ಮತ್ತೆ ಕಲ್ಪ ಸೃಷ್ಟಿಗಳು, ದಿನಕಲ್ಪ, ಬ್ರಹ್ಮಕಲ್ಪ, ಮಹಾಕಲ್ಪ ಅಂತೆಲ್ಲ ಇದೆ. ಈ ದಿನಕಲ್ಪ ಎಲ್ಲ ಇದೆಯಲ್ಲ, ಬ್ರಹ್ಮದೇವರು ಒಂದೊಂದು ದಿನಕ್ಕೆ ಪ್ರಳಯ ಸೃಷ್ಟಿ ಅಂತ ಆಗತ್ತಲ್ಲ, ಆ ಸಂದರ್ಭಕ್ಕೆ ಅವ್ರು ಮಾತಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ಸೃಷ್ಟಿಗೆ ಬಂದು ಬ್ರಹ್ಮದೇವರ ಆಯುಷ್ಯದಲ್ಲಿ ಸಾಧನೆ ಮುಗ್ದೋಯ್ತು ಅಂದ್ರೆ ಮತ್ತವ್ರು ಬರಲ್ಲ ಆಮೇಲೆ. ಆ ಒಂದ್ ಪಕ್ಷ ಇದ್ದೇ ಇದೆ. ಅದ್ ಬಿಟ್ಟು ಇವ್ರು ಈ ಪಕ್ಷ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಹಾಗಾಗಿ ಒಂದೊಂದು ಮನ್ವಂತರ, ಒಂದ್ ಮನ್ವಂತರದಲ್ಲಿ ಬಂದವರು ಸೃಷ್ಟಿ ಇನ್ನೊಂದ್ ಮನ್ವಂತರದಲ್ಲಿ ಆಗತ್ತೆ, ಇಲ್ಲ ಅಂತಿಲ್ಲ. ಅದೇ ಹೆಸರು ಅದೇ ರೂಪದಲ್ಲೇ ಅದೇ ದೇವತೆ. ಅದ್ ಹೇಗೆ ಅಂದ್ರೆ ಈಗ ಈ ಬ್ರಹ್ಮಕಲ್ಪದಲ್ಲಿ ಇರೋ ಥರನೇ ಬ್ರಹ್ಮ, ವಾಯು, ಇಂದ್ರ ಅದೇ ಹೆಸರು ಅದೇ ದೇವತೆಗಳು ಮುಂದಿನ ಕಲ್ಪದಲ್ಲೂ ಇರ್ತಾರೆ. ಅದೇ ಇಲ್ಲೊಂದು ಸ್ವಾರಸ್ಯ ಹೇಳ್ತಾರೆ. ಅದೇ ಅವರೇ ಬಂದ್ರೆ ಮತ್ತೆ ಸಾಧನೆಯಲ್ಲಿ ಮುಕ್ತಾಯ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಹೆಸರು ಮತ್ತೆ ಆಕಾರ ಪದವಿ ಎಲ್ಲ ಅದೇ ಇರುತ್ತೆ, ಜೀವರು ಮಾತ್ರ ಬೇರೆ ಬೇರೆ ಆಗತ್ತೆ ಅನ್ನೋ ಒಂದು ಪಕ್ಷ ಇದೆ. ಹಾಗಾದ್ರೆ ಏನರ್ಥ ಆಯ್ತು? ಹಿಂದಿನ ಜೀವರು ಮುಕ್ತಿಯನ್ನು ಹೊಂದಾಗಿದೆ, ಬೇರೆ ಜೀವರು ಅದೇ ಪದವಿಗೆ ಬರ್ತಾರೆ. ಅದೇ ದಿನಕಲ್ಪಕ್ಕೆ ಬಂದ್ರೆ ಈಗ ಇಂದ್ರದೇವರ ಪದವಿಯಲ್ಲಿ ಜೀವರಿರ್ತಾರೆ, ಅವರೇ ಇಂದ್ರಾದಿ ಪದವಿಗಳಲ್ಲಿ ಮತ್ತೆ ಸೃಷ್ಟಿಗೆ ಬರ್ತಾರೆ. ಹಾಗಾದ್ರೆ ದಿನಕಲ್ಪ ಬೇರೆ, ಮಹಾಕಲ್ಪ ಬೇರೆ, ಎರಡು ಕಲ್ಪ. ಬ್ರಹ್ಮದೇವರ ಒಂದೊಂದು ದಿವಸ ಅಂತ ತಗೊಂಡ್ರು ಅಲ್ಲೂ ಸೃಷ್ಟಿ ಪ್ರಳಯ ಆಗ್ತಾ ಇರುತ್ತೆ. ಈ ದಿವಸಗಳೇ ವರ್ಷ ಆಗತ್ತೆ. 50 ವರ್ಷ ಆಯ್ತು, ಮುಂದೆ 50 ವರ್ಷ ಆಯ್ತು, 100 ವರ್ಷ ಆಯ್ತು, ಪೂರ್ಣ ಬ್ರಹ್ಮದೇವರ ಆಯುಷ್ಯ ಮುಗೀತು. ಆದ್ಮೇಲೆ ಒಂದು ಮುಕ್ತಿ ಸಿಗತ್ತಲ್ಲ, ಏನೋ ಒಂದು ಮುಕ್ತಿ, ಕೆಟ್ಟದ್ದೋ ಒಳ್ಳೇದು. ಅದಾದ್ಮೇಲೆ ಸೃಷ್ಟಿಗೆ ಮತ್ ಬರಲ್ಲ ಆ ಜೀವರು, ಅವ್ರು ಬೇರೆನೆ ಬರ್ತಾರೆ ಮುಂದೆ ಆದಾಗ. ಅದೇ ದಿನ ಏನಾಗತ್ತೆ, ಬ್ರಹ್ಮದೇವರ ದಿನ ಅಂದ್ರೆ ನಾವು ಬೆಳಗ್ಗೆ ಅಂದ್ ರಾತ್ರಿ ಈಗ ನಾವು ದಿನ ಕಳೆಯೋ ತರ ಆಗಿರಲ್ಲ. ಅದು ತುಂಬಾ ವರ್ಷ ಗಟ್ಲೆ ಆಗ್ಬೇಕು. ಅಂಥ ದಿನ ಏನು ಕಳಿತೀವಿ, ಆ ದಿನದಲ್ಲಿ ಸೃಷ್ಟಿ ಮತ್ತೆ ಪ್ರಳಯ ಆದ್ರೆ ಮತ್ತೆ ಮಾರನೆಯ ದಿನದಲ್ಲಿ ಅವರೇ ಅದೇ ದೇವತೆಗಳೇ ಅದೇ ಜೀವರೇ ಸೃಷ್ಟಿಗೆ ಮತ್ತೆ ಪ್ರಳಯವನ್ನ ಹೊಂದುತ್ತಾರೆ ಅಂತ ಆ ವಿಷಯವನ್ನ ಇಲ್ಲಿ ದಿನಕಲ್ಪ ಮತ್ತೆ ಮಹಾಕಲ್ಪ ಅನ್ನೋ ರೂಪದಲ್ಲಿ ಚಿಂತಿಸಿದ್ದಾರೆ. ಇಂದ್ರಾದಿ ನಾಮ್ನ ಸಹಸ್ರಾಕ್ಷ ಶುಕ್ಲಾದಿ ರೂಪೇಣ ಚ. ಇಂದ್ರಾದಿ ಹೆಸರು ಮತ್ತೆ ಸಹಸ್ರಾಕ್ಷ ಶುಕ್ಲಾದಿ ರೂಪ, ಶುಕ್ಲ ರೂಪ ಮತ್ತೆ ಸಹಸ್ರಾಕ್ಷ 1000 ಕಣ್ಣು, ಇದೆಲ್ಲ ಅದೇ ತರ ಇರುತ್ತೆ. ಇದನ್ನ ಇಲ್ಲಿ ದೇವಾದಿ ಪ್ರವಾಹಸ್ಯ ಅನಾದಿತ್ವಂ ಸೂಚಯತಿ. ಇದು ಗಂಗಾ ಪ್ರವಾಹ ತರ ನೀರು ಹಾಗಾಗಿ ಬರ್ತಾನೆ ಇರುತ್ತೆ. ಮೊದಲನೇ ಪ್ರವಾಹ ಮುಂದಿನ ಪ್ರವಾಹ ಬೇರೆನೆ. ಈಗ ಗಂಗೆ ನೀರನ್ನ ನೋಡಿದಾಗ ಹರಿತಾ ಹೋಗ್ತಾ ಇರುತ್ತೆ, ಹಿಂದಿನ ಮುಂದಿಂದು ಬೇರೆ ಆಗ್ತಾನೆ ಇರುತ್ತೆ. ಅದು ಅದೇ ಇರಲ್ಲ, ಅದೇ ನೀರೇ ಇಲ್ಲ. ಆತರ ಅದೇ ಇಂದ್ರದೇವರೇ, ಇಂದ್ರ ಅನ್ನೋ ಹೆಸರೇ ಅದೇ, ಆದ್ರೆ ಬದಲಾಗ್ತಾ ಹೋಗ್ತಾ ಇರುತ್ತೆ ಕಾಲಕ್ಕೆ ತಕ್ಕ ಹಾಗೆ ಅಷ್ಟೇ. ಯದ್ವಾ ಅಥವಾ ಇನ್ನೊಂದು ಪರಿಹಾರ ಹೇಳಿದ್ರು, ಅಸ್ಮಿನ್ ದೈನಂದಿನ ಕಲ್ಪೆ ದೇವಾಸುರಾದಯೋ ಬ್ರಹ್ಮಾದಯೋ ದೇವಾಹ ಬಲ್ಯಾದಯೋ ಅಸುರಾಹ ಆದಿಪದನ್ ಮರೀಚಿ ಪ್ರಭೃತಿಯೋ ಋಷ್ಯಾದಯಶ್ಚ ಯೇ ಪ್ರಕೀರ್ತಿತಾಹ ತೇವ ಮನ್ವಂತರಾಂತರೇ ಆಸನ್. ಈ ಕಲ್ಪದಲ್ಲಿ ದಿನಕಲ್ಪದಲ್ಲಿ ಯಾರ್ಯಾರಿದ್ರೋ ಅವರೇ ಮುಂದಿನ ಕಲ್ಪದಲ್ಲೂ ಬರ್ತಾರೆ. ಅದಕ್ಕೆ ದಿನಕಲ್ಪ ಅಂತ ಹೇಳ್ತಾರೆ.
ದಿನಕಲ್ಪ ಬೇರೆ, ಮಹಾಕಲ್ಪ ಬೇರೆ. ಅದು ಚೆನ್ನಾಗಿ ತಲೆ ಇರ್ಬೇಕು. ಇದು ನ್ಯಾಯಸುಧಾ ಪಾಠದಲ್ಲೂ ಬರುತ್ತೆ, ಮುಂದೆ ವಿಸ್ತಾರವಾಗಿರುತ್ತೆ. ಯಾರ್ಯಾರು ಎಷ್ಟು ತಪಸ್ ಮಾಡಿದ್ರು, ಆ ಬ್ರಹ್ಮಕಲ್ಪ, ದಿನಕಲ್ಪ, ಇದರ ವಿವರಣೆ ಏನು ಹರಿಕಥಾಮೃತ ಸಾರದಲ್ಲೂ ಇದೆ, ಈ ಕಲ್ಪಗಳ ಬಗ್ಗೆ ವಿಶೇಷವಾಗಿ. ಈ ಕಲ್ಪದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ್ರೆ ಆಗ ನಮಗೆ ಸಾಧನೆಗಳ ಬಗ್ಗೆ ಅರ್ಥ ಆಗುತ್ತೆ. ಈ ರುಜುದೇವತೆಗಳು ಸಾಧನೆ ಮಾಡ್ತಾರೆ, ಅದು ದಿನಕಲ್ಪದ ಲೆಕ್ಕದಲ್ಲಿ, ಬ್ರಹ್ಮಕಲ್ಪದ ಲೆಕ್ಕದಲ್ಲಿ ಹೇಗೆ ಇತ್ಯಾದಿಗಳ ವಿಚಾರ ಇನ್ನು ಸೂಕ್ಷ್ಮವಾಗಿ ಇದೆ. ಅಂತೂ ಇಲ್ಲಿಯವರೆಗೆ ಈ ಭಾಗವತದ ಈ 11ನೇ ಅಧ್ಯಾಯದಲ್ಲಿ ಒಟ್ಟು ವಿಶೇಷವಾಗಿ ಈ ಎಲ್ಲ ಸೃಷ್ಟಿ ಪ್ರಕ್ರಿಯೆಗಳ ಬಗ್ಗೆ, ದೇವತೆಗಳ ಸೃಷ್ಟಿ 8 ವಿಧ ಅಂತೆಲ್ಲ ಹೇಳ್ತಾ ಬಂದ್ರು. ಮೊದಲು ಪ್ರಾಕೃತ ವೈಕೃತ ಸೃಷ್ಟಿ ಅಂತ ಶುರು ಮಾಡಿದ್ರು. ಇದನ್ನೆಲ್ಲ ಒಂದು ಸಲ ಹೀಗ್ ಮೇಲ್ನೋಟಕ್ಕೆ ಹಿಂಗ್ ನೋಡ್ಕೊಂಡು ಹೋಗ್ಬೇಕು, ವಿಹಂಗಮ ನೋಟ ಅಂತ ಹೇಳ್ತಾರೆ. ಅಂದ್ರೆ ಪಕ್ಷಿ ಹಾರ್ಕೊಂಡು ಮೇಲಕ್ಕೆ ಹೋಗುತ್ತಲ್ಲ, ಇಲ್ಲಿ ಹಾರ್ಬೇಕಾದ್ರೆ ನೋಡ್ಕೊಂಡು ಹೋಗಿರತ್ತೆ ಯಾವ್ಯಾವ ಪದಾರ್ಥ ಏನೇನಿದೆ, ಎಲ್ಲೆಲ್ಲಿದೆ ಎಲ್ಲ ನೋಡ್ಕೊಂಡು ಹೋಗಿರತ್ತೆ. ಅದ್ರ ಮೇಲಕ್ ಹೋದ್ಮೇಲೆ ಮೇಲಿಂದ ಒಂದ್ಸಲಿ ಹಿಂಗ್ ಸುಮ್ನೆ ಕಣ್ಣು ಹಿಂಗ್ ಹಾಯಿಸ್ಬೇಕು ಅಂತಾರಲ್ಲ, ಆತರ ಪ್ರತಿಯೊಂದು ಶ್ಲೋಕ ನೋಡ್ಕೊಂಡು ಒಮ್ಮೆ ಏನೇನ್ ಬಂದಿದೆ ಅಂತ ಒಂದ್ಸಲಿ ವಿಹಂಗಮ ನೋಟ ಮಾಡ್ಬೇಕು ಅಂತ ಶಾಸ್ತ್ರದಲ್ಲಿ ಈ ವಿಹಂಗಮ ನೋಟಕ್ಕೆ ತುಂಬಾ ಪ್ರಾಶಸ್ತ್ಯ ಇದೆ. ನಾವು ಒಮ್ಮೆ ಪ್ರತಿ ಶ್ಲೋಕವನ್ನ ನೋಡ್ಕೊಂಡು ಹೋಗ್ತಾ ಕೊನೆಗೆ ಮತ್ತೆ ಎಲ್ಲಾ ಶ್ಲೋಕಗಳದ್ದು ಹಿಂಗ್ ಮೇಲಿಂದ ನೋಡೋದು ಒಂದ್ಸರಿ. ಆ ವಿಹಂಗಮ ನೋಟ ಮಾಡಿದಾಗ ಸಾರ ಗೊತ್ತಾಗುತ್ತೆ, ಓ ಏನ್ ಹೇಳಿದ್ದಾರೆ ಇಷ್ಟು ಶ್ಲೋಕದಲ್ಲಿ ಅಂತ. ಅಂತೂ ಇದುವರೆಗೆ 31 ಶ್ಲೋಕ ಈ ಇದೇನಿದೆ ಇದರಲ್ಲಿವರೆಗೆ ಈ 3ನೇ ಸ್ಕಂದದಲ್ಲಿ ಈ 11ನೇ ಅಧ್ಯಾಯ ಸಮಾಪ್ತಿ ಆಗಿದೆ. ಇನ್ನು 12ನೇ ಅಧ್ಯಾಯದ ವಿಚಾರ. 12ನೇ ಅಧ್ಯಾಯದಲ್ಲಿ ಒಂದು ನಿಮಿಷ ಆ ಫೈಲ್ ಕಳಿಸಿದಾರ ಕೇಳು. ಆ ಫೈಲನ್ನ ಮತ್ತೆ ನಾಳೆ ಕಳಿಸ್ತಾರೆ. ಹಾಗಾಗಿ ನಾವು ಇವತ್ತಿನ ದಿವಸ ಈ 11ನೇ ಅಧ್ಯಾಯಕ್ಕೆ ಮುಕ್ತಾಯ ಮಾಡೋಣ. 12ನೇ ಅಧ್ಯಾಯ ನಾಳೆ ದಿವಸದಿಂದ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ಒಳ್ಳೆ ಹರಿಯೇ ನಮಃ. ನಮಸ್ಕಾರ ಗುರುಗಳೇ. ಸಾಷ್ಟಾಂಗ ನಮಸ್ಕಾರ ಗುರುಗಳಿಗೆ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ.